ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 3ನೇ ಅಧ್ಯಾಯ 37ನೆಯ ಶ್ಲೋಕ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಸ್ಯನೋ ಮಹಾಪಾಪ್ಮ ವಿದ್ಯೇಹಿ ನಮಿಹ ವೈರಿಣಂ. Sri Bhagavan said, "Its desire begetton of the element of Rajasa, which appears as Vrata. Nay, it's unstable and grossly wicked. Know this to be the enemy in this case." ಅರ್ಜುನ ಕೇಳು, ಆಸೆ ಅನ್ನೋದಿದೆಯಲ್ಲ, ಅದು ಬಹಳ ಆಘಾತಕಾರಿಯಾಗಿದೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ರಜೋಗುಣದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವುಗಳು ಕೂಡ ಮನುಷ್ಯನ ಸ್ಥಿರತೆಯನ್ನು ನಾಶ ಮಾಡ್ತವೆ, ಮನುಷ್ಯನ ಜ್ಞಾನವನ್ನು ನಾಶ ಮಾಡ್ತವೆ, ಮನುಷ್ಯನ ಅಸ್ತಿತ್ವವನ್ನೇ ನಾಶ ಮಾಡ್ತವೆ. ಇವು ಪಾಪ ಕಾರ್ಯಗಳನ್ನು ಮಾಡಿಸ್ತವೆ. ಇವುಗಳನ್ನು ಯಾವಾಗಲೂ ಕೂಡ ಮನುಷ್ಯನು ಹತ್ತಿರದಲ್ಲಿ ಇಟ್ಟುಕೊಳ್ಳಬಾರದು. ಕಾರಣ ಏನಂತಂದರೆ, ಆಸೆಗೆ ಒಳಗಾಗಿರ್ತಕ್ಕಂಥ ಯಾವ ಜೀವಿಯೂ ಕೂಡ ಸುಖವಾಗಿ ಈ ಜಗತ್ತಿನಲ್ಲಿ ಬದುಕಿಲ್ಲ. ಆಸೆಯನ್ನು ಹೊಂದಿರತಕ್ಕಂಥ ಯಾವ ಮನುಷ್ಯನು ಕೂಡ ಸ್ವರ್ಗ ಸುಖವನ್ನಾಗಲಿ ಆತ್ಮ ಸುಖವನ್ನಾಗಲಿ ಹೊಂದಿಲ್ಲ. ಇವೆಲ್ಲವುಗಳು ಕೂಡ ಮನುಷ್ಯನಿಗೆ ದುಃಖದಾಯಕವಾಗಿರ್ತಕ್ಕಂಥವುಗಳು. ಇವೆಲ್ಲವೂ ಮನುಷ್ಯನಿಗೆ ಪರಮ ವೈರಿಗಳು ಎಂತಲೇ ತಿಳಿಯಬೇಕು. ವೈರಿನಂ, ಇವೆಲ್ಲವುಗಳನ್ನು ವೈರಿ ಅಂತ ಹೇಳಲಾಗಿದೆ. ಇವುಗಳಿಗೆ ಶಾಸ್ತ್ರದಗಳಲ್ಲಿಯೂ ಕೂಡ ಅರಿಷಡ್ವರ್ಗಗಳು ಅಂತ ಕರೆಯಲಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ಅರಿಷಡ್ವರ್ಗಗಳು. 6 ಜನ ವೈರಿಗಳು ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಈ ಕಾಮ, ಕ್ರೋಧ ಅನ್ನುವಂಥವುಗಳು ಮನುಷ್ಯನಿಗೆ ಯಾವಾಗಲೂ ಕೂಡ ಸುಖ ಸೌಖ್ಯಗಳನ್ನು ಕೊಟ್ಟಿಲ್ಲ, ಅವನ ಸ್ಥಿರತೆಯನ್ನು ಉಳಿಸಿಲ್ಲ, ಅವನ ಅಸ್ತಿತ್ವವನ್ನು ನಾಶ ಮಾಡುವಂಥವುಗಳಾಗಿವೆ. ಹಾಗಾಗಿ ಕಾಮವನ್ನಾಗಲಿ ಕ್ರೋಧವನ್ನಾಗಲಿ ಈ ಅರಿಷಡ್ವರ್ಗಗಳನ್ನು ಯಾವುಗಳನ್ನು ಕೂಡ ಆತನು ಅಳವಡಿಸಿಕೊಳ್ಳಬಾರದು. ಅವುಗಳನ್ನು ಉದಾಸೀನ ವೃತ್ತಿಯಿಂದ ನೋಡಬೇಕು. ಅವುಗಳನ್ನು ಯಾವಾಗಲೂ ಕೂಡ ದ್ವೇಷ ಭಾವನೆಯಿಂದಲೋ ಮತ್ತು ಮತ್ಸರ ಭಾವನೆಯಿಂದಲೋ ಅವುಗಳನ್ನೇ ನೋಡಿ ಅವುಗಳನ್ನು ತ್ಯಾಗ ಮಾಡಬೇಕಲ್ಲದಲೇ ಅವುಗಳನ್ನು ಬಳಸಿಕೊಂಡು ಈತನು ಬೆಳೆಯುವುದಕ್ಕೆ ಪ್ರಯತ್ನ ಮಾಡಬಾರದು. ಕಾಮವನ್ನು ಬಳಸಿಕೊಂಡ ಮನುಷ್ಯನು ಕೂಡ ದುಃಖಿಯಾಗ್ತಾನ, ಕ್ರೋಧವನ್ನು ಬಳಸಿಕೊಂಡವನು ದುಃಖಿಯಾಗ್ತಾನ, ಮದಮತ್ಸರಗಳನ್ನು ಬಳಸಿಕೊಂಡವನು ದುಃಖಿಯಾಗ್ತಾನ. ಹೇಗೆ ತನ್ನ ಜೇನುತುಪ್ಪವನ್ನು ಸಂಗ್ರಹ ಮಾಡಿ ತಾನು ತಿನ್ನದಲೇ ಇನ್ನೊಬ್ಬರಿಗೆ ಹಾಕಿಕೊಟ್ಟು ಹೋಗಿಬಿಡುತ್ತದೆ. ಇರುವೆಗಳು ಸಂಗ್ರಹ ಮಾಡಿರ್ತಕ್ಕಂಥ ಧಾನ್ಯಗಳು ಕೂಡ ಇನ್ನೊಬ್ಬರ ಪಾಲಾಗಿ ಹೋಗ್ತವೆ. ಹಾಗೆ ಮನುಷ್ಯನು ಈ ರೀತಿಯಾಗಿ ಕಾಮಕ್ರೋಧಗಳನ್ನು ಅಳವಡಿಸಿಕೊಂಡು ಬೆಳೆಸಿಕೊಂಡಿರ್ತಕ್ಕಂಥ ಉಳಿಸಿಕೊಂಡಿರ್ತಕ್ಕಂಥ ಎಲ್ಲ ಸಂಪತ್ತುಗಳು ಕೂಡ ನಾಶವಾಗ್ತಾವ. ಅವನು ಚಿಂತಾಕ್ರಾಂತನಾಗಿ ಅವನು ಕೂಡ ನಾಶವಾಗ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.